ಹಳ್ಳಿ ಅಂದರೆ ನಿಮಗಿಷ್ಟನಾ? ನನಗಂತೂ ತುಂಬ ಇಷ್ಟ ರೀ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಲಲ್ವ, ಹಾಗಾಗಿ ನಮ್ಮೂರು ಭಾಳ ಇಷ್ಟ. ಹಾಗಾಗಿ ಊರಿಗೆ ಹೋಗುವಾಗ ಈ ಪುಟ್ಟ ವೀಡಿಯೋನ ಮಾಡ್ಕೊಂಡಿದ್ದೀನಿ, ನೋಡ್ಕೊಂಬನ್ನಿ. ನೋಡಿ, ನಮ್ಮೂರಿಗೆ ಹೋಗೋ ದಾರಿಯಲ್ಲಿ ಹೆಂಗೆ ಜಲ್ಲಿಕಲ್ಲು ಎದ್ದೆದ್ದು ಹೋಗಿದ್ದಾವಂತೇಳಿ. ಅದೇನೋ ಹೇಳ್ತಾರಲ್ಲ, ನಮ್ಮೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ. ನಮ್ದು ಹಂಗಲ್ಲ ಮರ್ರೆ, ಕಲ್ಲು ಮುಳ್ಳು ಎಲ್ಲ ನಮ್ಮ ದಾರಿಲೇ ಸಿಗ್ತವೇನ, ಹಂಗಿದಾವೆ. ಈ ಗೌರ್ಮೆಂಟ್ನವ್ರಿಗಂತೂ ಯಾವಾಗಲೂ ನೆನಪಾಗೋದು ಮರ್ರೆ ನಮ್ಮೂರಿದೆ ಅಂತೇಳಿ. ಯಾವಾಗೋ ಅಮಾಸೆ ಹುಣ್ಣಿಮೆಗೆ 4 ಕಲ್ಲು ಅಗಸಿ ಹೋಗೋದು, ಜಲ್ಲಿಕಲ್ಲು. ಅದು ಹೆಂಗೆ ಗೊತ್ತಾ, ನಾವು ಬಸ್ ಸ್ಟ್ಯಾಂಡಲ್ಲಿ ನಾವು ಎಡವಿದ್ರೆ ಏನಾದರೂ ಕಲ್ಲು ಮನೆ ಅಂಗ್ಳಕ್ಕೆ ಬಿದ್ದು ಕೊಂಚಾಕೋಬೇಕು. ಹಂಗಂತೇಳಿ ನಾವೇನು ತಲೆ ಬಿಸಿ ಮಾಡ್ಕೊಳ್ಳ ಬಿಡಿ, ಹೆಂಗಿದ್ರು ಅವ್ರು ರಿಪೇರಿ ಮಾಡಲ್ಲ, ನಾವು ನಡೆಯೋದು ತಪ್ಪಲ್ಲ ಅಲ್ಲ. ಅತ್ತೆ ಕಟ್ಟಾಕಿಲ್ಲಲ್ಲ ಕಾಮಿನಿ. ಏನು ಬರ 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 ಬಾ, ನಾವು ಬಂದ್ವಿ ಬಾ. ಬಂದು ಊಟ ಹಾಕ್ತೀನಿ, ಬನ್ನಿ ಬನ್ನಿ, ಬದಿಗೆ ಬನ್ನಿ, ಗಾಡಿ ಹತ್ರ ಹೋಗ್ಬಿಡಿ, ಬನ್ನಿ ಬದಿಗೆ ಬನ್ನಿ. ಹಶ್ವಾಗ್ತೈತಾ? ಹೌದಾ? ಬಾರೆ ಬಾರೆ ಬಾರೆ, ನಡಿ ನಡಿ ಬಾ, ಬನ್ನಿ. ಓ ಏನಮ್ಮ 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 ಏನಮ್ಮ, ಅಯ್ಯೋ ಅಯ್ಯೋ ಅಯ್ಯೋ, ನೆಗಿ ಬಿಡ್ರು ಮೈತು. ಆಯ್ತು ಬನ್ನಿ. ಕೆಲಸ ಮಾಡೋದು ಮಾತ್ರ ತೆಗಿಯಲ್ಲ, ಇದು ಅವ್ರ ಅಮ್ಮ ಮಾಡೋದು ಮಾತ್ರ ತೆಗಿತಾರೆ. ಏನಾದ್ರೆ ಆ ಕಡೆ ಹೊರಗಡೆ ಹೋಗಿ. ಅಯ್ಯ, ಇಲ್ಲಿ ಬಂದರು, ಎಷ್ಟು ಸಲ ತಿನ್ನೋಕ್ಕಾಗೋದು ನಿಮಗೆ? ತಗೋ ನಿಂತೀನಿ. ಅಯ್ಯೋ, ಕಾಲು ಕಚ್ಚಿಬಿಟ್ಯ. ಮೋಟು ತಿಂದಾಯ್ತು ತಾನೆ, ಅಲ್ಲಿ ಹೊರಗಡೆ ಹೋಗಿ, ಅವರಿಬ್ರು ತಿನ್ನಲಿ. ಜಗಳ ಆಡಬೇಡಿ ಆಯಿತಾ? ನಡಿ ಬನ್ನಿ, ನಡಿ ಹೊರಗಡೆ ಹೋಗೋಣ, ಬನ್ನಿ. ಬನ್ನಿರು, ಬನ್ನಿ ಹೇಳಿ, ಬನ್ನಿ ನನ್ನ ಜೊತೆ ಬನ್ನಿ, ತೋಟಕ್ಕೆ ಹೋಗೋಣ ಬನ್ನಿ. ಮಳೆ ಬರುತ್ತೆ ಅನ್ಸುತ್ತೆ, ಯಪ್ಪ ಜಾರ್ತಾ ಇದೆ. ಲಕ್ಷ್ಮೀ, ಓ ಲಕ್ಷ್ಮಿ, ಮಾತಾಡಲ್ಲ. ಗೌರಿ, ಓ ಗೌರಕ್ಕ, ಗೌರಿನಾ? ಬಾರೆ ಗೌರಿ, ಈ ಕಡೆ ಗೌರಿ ಬಾ. ನಮ್ಮೆಲ್ಲ ಕಡೆ ಹೆಂಗಿದ್ರೆ ಹಸುನ ಬಿಟ್ಟು ಹೊಡಿಯೋದು ಅಷ್ಟೇ, ಅದ್ರ ಜೊತೆ ಹೋಗುವ ಪದ್ಧತಿ ಅಂಥದ್ದು ಇಲ್ಲ. ಹಾಗಾಗಿ ನಮ್ಮಮ್ಮ ಬೆಳಗತ್ತೆ ಎದ್ದು ಎಲ್ಲ ಹಸುಗೆಲ್ಲ ಕಚ್ಚಿ ಕೊಟ್ಟಾದಮೇಲೆ ಹೀಗೆ ಗುಡ್ಡಕ್ಕೆ ಬಿಟ್ಟು ಹೊಡಿತಾರೆ. ಬೆಳಗತ್ತೆ ಎದ್ದು ಒಂಚೂರು ಹಸುಗೆಲ್ಲ ತಿನ್ನೋಕೆ ಕೊಟ್ಟು ಗುಡ್ಡಕ್ಕೆ ಹೊಡೆದ್ರ ಮೇಲೆ ಆಮೇಲೆ ನಾವು ತಿಂಡಿ ತಿನ್ನೋ ಸರ್ದಿ. ಅಲ್ಲಿ ನಮ್ಮ ಮಲೆನಾಡಲ್ಲಿ ಕಡುಬು ಭಾಳ ಫೇಮಸ್ ಮಾರೆ, ಹಂಗಾಗಿ ಯಾವಾಗಲೂ ಜಾಸ್ತಿಯಾಗಿ ಕಡುಬು ಮಾಡಿ ತಿಂತೀವಿ. ಅದು ಭಾಳ ರುಚಿಯಾಗಿರುತ್ತೆ. ಒಂದು ಮಸಾಲೆ ಸಾರು, ಒಂದು ಪಲ್ಯನೇ ಅಂತಾರು ಮಾಡ್ಕೊಂಡು ತಿಂದರೆ ಭಾರಿ ಚೆನ್ನಾಗಿರುತ್ತೆ. ನಮಗೆ ಮತ್ತು ಹಿಂಗೆ ಒಟ್ಟಿ ಕುತ್ಕೊಂಡು ತಿನ್ನೋದು ಅಭ್ಯಾಸ. ನಿಮ್ಮ ಮನೆಯಲ್ಲೂ ಹಿಂಗೆ ಅಭ್ಯಾಸ ಮಾಡಿರೇನ್ರಿ? ಅರ್ಧ ಬಾದ್ಮೇಲೆ ಅದಕ್ಕೆ ಕೂಡ ನೋಡಿದ್ರಲ್ವ, ನಾವಂತೂ ಹಳ್ಳಿಗೆ ಹೋದರೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ. ಇನ್ನು ಕೆಲವು ಜನ ಇದ್ದಾರೆ, ತಮ್ಮೂರು ಹಳ್ಳಿಯಲ್ಲಿದೆ ಅಂತೇಳಿ ಕೆಲವರು ಪೇಟೆಯಲ್ಲಿದ್ದವ್ರು ಹೋಗೋದೇ ಇಲ್ಲ. ಹಾಗೆ ಮಾಡಬೇಡಿ. ಮಕ್ಕಳಿಗೂ ಕೂಡ ಹಳ್ಳಿಗೆ ಕರ್ಕೊಂಡೋಗಿ ಅಲ್ಲಿ ವಾತಾವರಣ, ಅಲ್ಲಿನ ಜನಜೀವನ ಎಲ್ಲ ತೋರಿಸಿ. ಖಂಡಿತವಾಗ್ಲೂ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಿಮಗೇನಾದರೂ ಹಳ್ಳೀಲಿ ನಿಮ್ಮ ಊರು ಇದ್ದರೆ ಖಂಡಿತವಾಗ್ಲೂ ನೀವು ಹೆಮ್ಮೆ ಪಡಲೇಬೇಕು. ಯಾಕೆಂದರೆ ಈ ರೀತಿಯಾದ ಒಂದು ಸಂತೋಷ ನಮಗೆ ಪೇಟೆಯಲ್ಲಂತೂ ಖಂಡಿತ ಸಿಗೋದಿಲ್ಲ. ಮಕ್ಕಳಿಗೂ ಕೂಡ ಹಳ್ಳಿಯ ವಾತಾವರಣವನ್ನು ತೋರಿಸಿ ಬೆಳೆಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.